ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನ ಮೇರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣದ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಅವರ ಜಾತಕದಲ್ಲಿ ಇರುವ ಶನಿ ಕಾಟ ಹಾಗೂ ಅವರಿಗೆ ನಡೆಯುತ್ತಿರುವ ಸಾಡೆ-7. ಅವರ ಜಾತಕದ ಪ್ರಕಾರ ಈ ವರ್ಷದಲ್ಲಿ ಶನಿಯ ದೋಷ ಇರುವುದರಿಂದ ಈ ಎಲ್ಲಾ ಸಮಸ್ಯೆಗೆ ಕಾರಣವಾಗಿದೆ. ಆದರೆ ಅವರಿಗೆ ಮುಂದಿನ 3 ವರ್ಷಗಳ ನಂತರ ರಾಜಯೋಗ ಲಭಿಸಲಿದೆ. ಆ ನಂತರ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ರಾಜಕೀಯಕ್ಕೂ ಇಳಿಯುವ ಸಾಧ್ಯತೆ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನ ಮೇರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣದ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಅವರ ಜಾತಕದಲ್ಲಿ ಇರುವ ಶನಿ ಕಾಟ ಹಾಗೂ ಅವರಿಗೆ ನಡೆಯುತ್ತಿರುವ ಸಾಡೆ-7. ಅವರ ಜಾತಕದ ಪ್ರಕಾರ ಈ ವರ್ಷದಲ್ಲಿ ಶನಿಯ ದೋಷ ಇರುವುದರಿಂದ ಈ ಎಲ್ಲಾ ಸಮಸ್ಯೆಗೆ ಕಾರಣವಾಗಿದೆ. ಆದರೆ ಅವರಿಗೆ ಮುಂದಿನ 3 ವರ್ಷಗಳ ನಂತರ ರಾಜಯೋಗ ಲಭಿಸಲಿದೆ. ಆ ನಂತರ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ರಾಜಕೀಯಕ್ಕೂ ಇಳಿಯುವ ಸಾಧ್ಯತೆ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನ ಮೇರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣದ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಅವರ ಜಾತಕದಲ್ಲಿ ಇರುವ ಶನಿ ಕಾಟ ಹಾಗೂ ಅವರಿಗೆ ನಡೆಯುತ್ತಿರುವ ಸಾಡೆ-7. ಅವರ ಜಾತಕದ ಪ್ರಕಾರ ಈ ವರ್ಷದಲ್ಲಿ ಶನಿಯ ದೋಷ ಇರುವುದರಿಂದ ಈ ಎಲ್ಲಾ ಸಮಸ್ಯೆಗೆ ಕಾರಣವಾಗಿದೆ. ಆದರೆ ಅವರಿಗೆ ಮುಂದಿನ 3 ವರ್ಷಗಳ ನಂತರ ರಾಜಯೋಗ ಲಭಿಸಲಿದೆ. ಆ ನಂತರ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ರಾಜಕೀಯಕ್ಕೂ ಇಳಿಯುವ ಸಾಧ್ಯತೆ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನ ಮೇರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣದ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಅವರ ಜಾತಕದಲ್ಲಿ ಇರುವ ಶನಿ ಕಾಟ ಹಾಗೂ ಅವರಿಗೆ ನಡೆಯುತ್ತಿರುವ ಸಾಡೆ-7. ಅವರ ಜಾತಕದ ಪ್ರಕಾರ ಈ ವರ್ಷದಲ್ಲಿ ಶನಿಯ ದೋಷ ಇರುವುದರಿಂದ ಈ ಎಲ್ಲಾ ಸಮಸ್ಯೆಗೆ ಕಾರಣವಾಗಿದೆ. ಆದರೆ ಅವರಿಗೆ ಮುಂದಿನ 3 ವರ್ಷಗಳ ನಂತರ ರಾಜಯೋಗ ಲಭಿಸಲಿದೆ. ಆ ನಂತರ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ರಾಜಕೀಯಕ್ಕೂ ಇಳಿಯುವ ಸಾಧ್ಯತೆ ಇದೆ.